ಲೋಕೋಪಯೋಗಿ ಸಚಿವರನ್ನ ಪ್ರಶ್ನೆ ಸಂಖ್ಯೆ 453 ಕೇಳ್ತೀನಿ. ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಜೋಡಿಸುವಂಥ ರಸ್ತೆಗಳು ಯಾವ್ಯಾವು, ನ್ಯಾಷನಲ್ ಹೈವೇ ನಂಬರ್ ಇತ್ಯಾದಿ ಅದೆಲ್ಲ ಕೇಳಿದ್ದೇನೆ, ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಭಾಳ ಪರ್ಟಿಕ್ಯುಲರ್ ಆಗಿ ನಾನು ಬಯಸ್ತಾ ಇರೋದು ಬೀದರ್ದಿಂದ ಚಾಮರಾಜನಗರದವರೆಗೆ ಇರುವಂಥ ಒಂದು ರಸ್ತೆ. ಸೊ ನೀವು ಬೇರೆ ಬೇರೆ ಭಾಗದಲ್ಲಿ ನೋಡಿದರೆ ಅನೇಕ ಜಿಲ್ಲೆಗಳಲ್ಲಿ 4 ವೇ ಲೇನ್ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆದರೆ ಗುಲ್ಬರ್ಗ ಆಗಲಿ ಅಥವಾ ಈ ಭಾಗದಲ್ಲಿ 4 ಲೇನ್ ರಸ್ತೆಗಳು ಇಲ್ಲವೇ ಇಲ್ಲ. ಸೊ ಕಂಪ್ಯಾರಿಟಿವ್ಲಿ ನಮ್ಮ ಭಾಗದಲ್ಲಿ ನ್ಯಾಷನಲ್ ಹೈವೇ ಕಡಿಮೆ ಇದೆ. ಆ ಕಾರಣದಿಂದ ಈ ರಸ್ತೆಗೆ ಒತ್ತು ಕೊಡಬೇಕು ಅಂತಂದು ಹೇಳಿ ಎಲ್ಲರ ಪ್ರಯತ್ನದಿಂದ ಕಲ್ಯಾಣ ಕರ್ನಾಟಕ ಚತುರ್ಭುಜ ರಸ್ತೆಯನ್ನು 100 ಕೋಟಿ ರೂಪಾಯಿ ಅದನ್ನು ಮೀಸಲಿಟ್ಟು ನಾವು ಇದನ್ನು ಮಾಡ್ತೀವಿ ಅಂತಂದು ಇವತ್ತು ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೆ ಆ ರಸ್ತೆ ಬಗ್ಗೆ ಅಥವಾ ಇದ್ರ ಬಗ್ಗೆ ಏನು ಪ್ರಗತಿಯನ್ನು ತಾವು ಕೈಗೊಂಡಿದ್ದೀರಿ, ಯಾವ ಹಂತದಲ್ಲಿದೆ ಮತ್ತು ಇನ್ನೂ ಎಷ್ಟು ವರ್ಷದಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಬೋದು, ಒಟ್ಟಾರೆ ಇದು ಟೋಟಲಿ ಆ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಾಗಲಿ ಅಥವಾ ಮೈಸೂರು ಆ ಭಾಗಕ್ಕೆ ಜೋಡಿಸುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಆದರೆ ಯಾಕೆನೋ ಗೊತ್ತಿಲ್ಲ, ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನೆಲ್ಲ ಮಾಡ್ತೀವಂತಂದು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಪ್ರಗತಿ ಏನೂ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಒತ್ತು ಕೊಟ್ಟು ಏನು ಮಾಡ್ಬೋದು, ಏನು ಮಾಡ್ತೀರಿ ಅಂತ ಸ್ವಲ್ಪ ದಯವಿಟ್ಟು ಸ್ಪಷ್ಟವಾಗಿ ಹೇಳಬೇಕು ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಭಾಳ ವಿವರವಾಗಿ ಉತ್ತರವನ್ನು ಕೊಡಲಾಗಿದೆ. ಮಾನ್ಯ ಸದಸ್ಯರು ಬೇಡಿಕೆ ಬೀದರಿಂದ ಗುಲ್ಬರ್ಗ ಜೇವರ್ಗಿ ಮೇಲೆ ಜೇವರ್ಗಿ ಬಳ್ಳಾರಿ ಕನೆಕ್ಟಿವಿಟಿ ಆಗಬೇಕಂತ ಅವರ ಆಶೆ ಆಗಿದೆ. ಸೊ ಈಗಾಗಲೇ ಹೆಚ್ಚು 2 ಲೈನ್ ರಸ್ತೆ ಇದೆ, ಆದಂಥ ಅವ್ರು 4 ಲೈನ್ ರಸ್ತೆ ಆಗಬೇಕಂತ ತಮ್ಮ ಬೇಡಿಕೆ ಇದೆ. ಈಗಾಗಲೇ ನಾವು ವಿವರವಾಗಿ ಕೊಟ್ಟಿದ್ದೀವಿ. ಯಾವುದನ್ನು 2ರಿಂದ 4 ಮಾಡಲಿಕ್ಕೆ ಪ್ರಸ್ತಾವನೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಟೆಂಡರ್ ಕೂಡ ಕರೆದಿದ್ದಾರೆ ಅವರು ಸರ್ವೆ ಮಾಡಲಿಕ್ಕೆ. ಸೊ ಇನ್ನು ಪ್ರಮುಖವಾಗಿ ಇದು ಎಷ್ಟು ವಾಹನ ಓಡಾಡುತ್ತೆ ಅದ್ರ ಮೇಲೆ ವೈಂಡಿಂಗನ್ನು ನ್ಯಾಷನಲ್ ಹೈವೇ ಅವ್ರು ತಗೋತಾರೆ. ಈಗ ಇದೆಲ್ಲ ಹೆಚ್ಚು ಕಮ್ಮಿ 10,000 ಒಳಗಡೆ ಇರೋದ್ರಿಂದ ಇದು 4 ಲೈನ್ ಮಾಡಲಿಕ್ಕೆ ಆಗಿಲ್ಲ. 10,000 ಮೇಲ್ಗಡೆ ಬಂದರೆ ಇದು ನ್ಯಾಚುರಲ್ ಆಗಿ 4 ಲೈನ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನೀವೆಲ್ಲ ಈಗ 8,000 ನಾನು ನೋಡಿದೆ, 8,000 ಒಳಗಡೆ ಇದೆ, 7,000 ಇದೆ. ಬೇರೆ ಕಡೆ 10,000 ಮೇಲೆ ಇಡೋದ್ರಿಂದ ಬೇರೆ ಕಡೆ ಜಾಸ್ತಿ 4 ಲೈನ್ ಇದೆ. ಸೊ ಈಗಾಗಲೇ 2-3 ರಸ್ತೆಯನ್ನು ನ್ಯಾಷನಲ್ ಹೈವೇದವರು ಟೆಂಡರ್ ಕರೆದಿದ್ದಾರೆ. ಅವ್ರ ಕನ್ಸಲ್ಟೆನ್ಸಿ ವರದಿ ಬಂದ ಮೇಲೆ ಇದನ್ನು 4 ಲೈನ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದೆಲ್ಲ ಮಾಡೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು. ಯಾಕಂದ್ರೆ ನಾವು ಅವ್ರಿಗೆ ಸಲಹೆ ಕೊಡ್ಬೋದು, ಪ್ರಪೋಸಲ್ ಮಾತ್ರ ಕೊಡಬೇಕಾಗಿದೆ. ನಮಗೂ ಕೂಡ ಇದಾದಷ್ಟು ಬೇಗ 2, ಒಂದು ಬಳ್ಳಾರಿ ಮೇಲೆ, ಒಂದು ಇನ್ನೊಂದು ಲಿಂಗಸೂರು ಮೇಲೆ, 2 ಕೂಡ ಚಿತ್ರದುರ್ಗವರೆಗೆ ಕನೆಕ್ಟಿವ್ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ, ಇದ್ರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಇದ್ವಿ. ಇದನ್ನು ಕೇಂದ್ರ ಸರ್ಕಾರದ ಮಂತ್ರಾಲಯಕ್ಕೆ ಕೂಡ ಒಯ್ಯುವಂಥ ಪ್ರಯತ್ನ ಮಾಡ್ತೀವಿ. ಗುಲ್ಬರ್ಗದಿಂದ ಜೇವರ್ಗಿವರೆಗೆ ಒಂದು ಸ್ವಲ್ಪ ಏನೋ ಕೆಲಸ ಕೈಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮತ್ತೆಲ್ಲಿ ಏನೂ ನಡೀತಾ ಇಲ್ಲ. ಇದ್ರ ಬಗ್ಗೆ 1,000 ಕೋಟಿ ರೂಪಾಯಿ ಕೂಡ ನೀವು ಕಲ್ಯಾಣ ಕರ್ನಾಟಕ ಕಾರಿಡಾರ್ ಅಂತಂದು ಹೇಳಿ 100 ಕೋಟಿ ರೂಪಾಯಿ ಮೀಸಲಿಟ್ಟು ನಾವು ಇದನ್ನು ಕೈಗೊಳ್ತೀವಿ ಅಂತ ಹೇಳಿದ್ರಿ. ಆದರೆ ಎಲ್ಲಿ ಏನೂ ಪ್ರಗತಿ ಕಾಣಿಸ್ತಾ ಇಲ್ಲ. ಏನು ದುಡ್ಡಿನ ಕೊರತೆನೋ ಅಥವಾ ಯಾವ ಕಾರಣದಿಂದ ಇದು ವಿಳಂಬ ಆಗ್ತಾಯಿದೆ ಅಂತ ಕೇಳ್ತದೆ ಅಂತ ಒಂದು ಟೈಟಲ್ ಕೊಟ್ಟು ಮಾಡಿದ್ದಾರೆ. ಈ ರಸ್ತೆಗೆ ಯಾವುದು ಉಪಯೋಗ ಮಾಡ್ತಿಲ್ಲ, ಅದು RDPRದಿಂದ ಮಾಡ್ತಿದ್ದಾರೆ. ಅದು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ನಮ್ಮ ಇಲಾಖೆಯಿಂದ ಮಾಡ್ತಿಲ್ಲ. ಅದು ಕೇವಲ ಗ್ರಾಮೀಣ ಭಾಗಕ್ಕೆ ಸುಮಾರು 7 ಜಿಲ್ಲೆಗೆ ಸೀಮಿತಪಟ್ಟಿರುವಂಥ ಯೋಜನೆ ಅಷ್ಟೇ. ಓಕೆ.